ದೇವರ ಮಕ್ಕಳು ದೇವರ ಹೃದಯವನ್ನು ತಟ್ಟಬೇಕಾಗಿದೆ. ದೇವರ ಹೃದಯವನ್ನು ತಟ್ಟಬೇಕಾಗಿದೆ. ಅದಕ್ಕೆ ದೇವರು ಹೇಳ್ತಾರೆ, ತಟ್ಟುವನಿಗೆ ಪ್ರತಿಯೊಬ್ಬನಿಗೆ ತೆರೆಯಲ್ಪಡುತ್ತದೆ. ಯಾರೆಲ್ಲ ತಟ್ಟುತ್ತಾರೋ ನನ್ನ ಹೃದಯವನ್ನ ಸತತವಾಗಿ, ಸ್ವಾಮಿ ನನಗೆ ಬೇಕು, ಸ್ವಾಮಿ ನನಗೆ ಉತ್ತರ ಬೇಕು, ಸ್ವಾಮಿ ಇದರ ಮೇಲೆ ನನಗೆ ಜಯ ಬೇಕು, ಇದರ ಮೇಲೆ ನನಗೆ ಸಹಾಯ ಬೇಕೆಂಬುದಾಗಿ ಸತತವಾಗಿ ತಮ್ಮ ಪ್ರಾರ್ಥನೆಯಲ್ಲಿ ದೇವರ ಹೃದಯವನ್ನ ತಟ್ಟುತ್ತಾರೋ ಅವರಿಗಾಗಿ ಕರ್ತನು ಬಾಗಿಲನ್ನು ತೆರೆಯುವನಾಗಿದ್ದಾನೆ. ಆಶೀರ್ವಾದದ ಬಾಗಿಲು, ಉತ್ತರದ ಬಾಗಿಲು ಆತನು ಅವರಿಗೋಸ್ಕರ ತೆರೆಯುವವನಾಗಿದ್ದಾನೆ. ಸೊ ದೇವರನ್ನ ಬೇಡುವುದರ ಕುರಿತಾಗಿ ಇವತ್ತು ನಾನು ಹೇಳುವಂತನಾಗಿದ್ದೇನೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನವನ್ನ ನಾವು ಓದಿಕೊಳ್ಳುವಂತರಾಗಿರೋಣ. ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದ್ರೆ ಬೇಡಿಕೊಳ್ಳುವನು ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನು, ಮೀನು ಕೇಳಿದರೆ ಆವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ? ಸೊ ಓದಿದಂಥ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಕೂಡಿ ಬಂದಂಥ ಜನರೊಂದಿಗೆ ಮಾತನಾಡ್ತಾ ಇದ್ದಾನೆ. ಪರ್ವತದ ಮೇಲೆ ಆತನು ಕೂತ್ಕೊಂಡಿದ್ದಾನೆ. ಪರ್ವತದ ಪ್ರಸಂಗವನ್ನ ಮಾಡುವಾಗ ಅನೇಕ ಜನರು ಆ ಸ್ಥಳದಲ್ಲಿ ಕೂಡಿ ಬಂದಿರುವಾಗ ಯೇಸು ಸ್ವಾಮಿ ಅವರಿಗೆ ಹೇಳಿದಂಥ ಮಾತೇನೆಂದರೆ, ಬೇಡಿಕೊಳ್ಳ್ರಿ. ಯಾವಾಗಲೂ ಬೇಡಿಕೊಳ್ಳೋದ್ರಲ್ಲಿ ನಾವು ಫಾಸ್ಟ್ ಆಗಿರ್ತೇವೆ ಅದಲ್ವಾ? ಪ್ರಾರ್ಥನೆಯಲ್ಲಿ ಬಂದ ತಕ್ಷಣವೇ ಬಹಳ ವಿಷಯಗಳನ್ನು ನಾವು ಬೇಡ್ತೇವೆ. ಸ್ವಾಮಿ ಅದನ್ನು ಮಾಡು, ಇದನ್ನೇ ಮಾಡು, ಸ್ವಾಮಿ ಹಾಗೆ ಮಾಡು, ಹೀಗೆ ಮಾಡು ಎಂಬುದ ಕೆಲವೊಂದ್ಸರಿ ಬೇಡಿಕೊಳ್ಳೋದ್ರಲ್ಲಿ ನಾವು ಮುಂದೆ ಇರ್ತೇವೆ. ಹೌದಾ ಇಲ್ಲ ರೀ? ಸೊ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಬೇಡಿಕೊಳ್ಳ್ರಿ. ಆದ್ರೆ ಅದುವರೆಗೂ ಅವರು ಬೇಡಿಕೊಂಡಿಲ್ವಾ? ಬೇಡಿಕೊಂಡಿದ್ದಾರೆ. ಅದುವರೆಗೂ ಯೇಸು ಸ್ವಾಮಿಗೆ ಅವರು ಕೇಳಿಲ್ವಾ? ಕೇಳಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಇಲ್ಲಿ ಬೇಡಿಕೊಳ್ಳ್ರಿ ಎಂಬುವಂತ ಹೇಳುವಂತ ವಿಷಯ ಅದು ಪ್ರತ್ಯೇಕವಾಗಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಕರ್ತನು ಹೇಳ್ತಾನೆ, ಬೇಡಿಕೊಳ್ಳ್ರಿ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನದಲ್ಲಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನ ಹೆಸರಿನಲ್ಲಿ ತಂದೆಯನ್ನು ಏನಾದರೂ ಬೇಡಿಕೊಂಡ್ರೆ ಅದನ್ನು ನಿಮಗೆ ಕೊಡುತ್ತಾನೆ. ಆಮೆನ್. ಇನ್ನೊಂದು ವಾಕ್ಯ ಹೇಳ್ತದೆ, ಸಮಸ್ತ ಕ್ರಿಸ್ತನ ಪಾದದ ಬಳಿಯಲ್ಲಿ ಆತನು ಹಾಕಿದ್ದಾನೆ. ನಾವು ಏನು ಹೊಂದಬೇಕಾದ್ರೂ ಯೇಸು ಸ್ವಾಮಿ ಪಾದ ಹತ್ರ ಹೋಗ್ಬೇಕಂತ. ಹಲ್ಲೆಲೂಯಾ. ಭೂಲೋಕದಲ್ಲಿರುವ ನಾವು ಏನಾದ್ರೂ ಕರ್ತನಿಂದ ನಾವು ಪಡೆದುಕೊಳ್ಬೇಕಾದ್ರೆ ಕ್ರಿಸ್ತನ ಪಾದದ ಬಳಿ ನಾವು ಹೋಗ್ಬೇಕಂತೆ. ಸೊ ಅದನ್ನೇ ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ತಂದೆಯ ನೀವೇನಾದ್ರೂ ಕೇಳಿದ್ರೆ ನನ್ನ ಹೆಸರಿನ ಮೂಲಕ ಅದು ನಿಮಗೆ ಸಿಗ್ತದೆ. ನನ್ನ ಹತ್ತಿರ ಬಂದು ನೀವು ನನ್ನ ನಾಮದಲ್ಲಿ ಕೇಳುವಾಗ, ನನಗೆ ನೀವು ಬೇಡುವಾಗ ಅದು ಸಿಗುವಂತದಾಗಿದೆ. ಹಲ್ಲೆಲೂಯಾ. ಇವತ್ತು ಅನೇಕ ಸಾರಿ ನಾವು ಅನೇಕ ಸ್ಥಳಗಳಲ್ಲಿ ಹುಡುಕುತ್ತೇವೆ, ಅನೇಕ ಸ್ಥಳಗಳಲ್ಲಿ ನಾವು ಕೇಳುತ್ತೇವೆ, ಇದು ನೋಡ್ರಿ ಹೇಗಿದೆ, ಅದನ್ನ ಹೇಳ್ರಿ ಹೇಗಿದೆ ಎಂಬುದ ಕೆಲವೊಂದು ಸಾರಿ ಕೈಗಳನ್ನು ತೋರಿಸ್ತೇವೆ, ಕೆಲವೊಂದು ಸಾರಿ ನಮಗಿರೋ ಪರಿಸ್ಥಿತಿಗಳನ್ನು ತೋರಿಸ್ತೇವೆ, ಏನೆಲ್ಲ ತೋರಿಸಿ ಹೇಳ್ತೇವೆ. ಆದ್ರೆ ಅವ್ರು ಹೇಳುವಂತ ವಿಷಯ ಏನಂದ್ರೆ, ಅನೇಕರು ನಮ್ಮ ಸ್ಥಿತಿಗಳನ್ನು ನೋಡಿ ಅವ್ರಿಗೆ ಹೇಳುವರಾಗಿದ್ದಾರೆ. ಆದ್ರೆ ಯೇಸು ಸ್ವಾಮಿ ಹತ್ರ ನಾವು ಕೇಳುವಾಗ ಆತನು ತನ್ನ ಚಿತ್ತಾನುಸಾರವಾಗಿ ನಮಗೆ ಅನುಗ್ರಹಿಸುವನಾಗಿದ್ದಾನೆ. ಏನನ್ನ ಬೇಡಿಕೊಳ್ಬೇಕು? ನಾವು ಏನನ್ನ ಬೇಡಿಕೊಳ್ತೇವೆ? ಬಹಳ ಸರ್ ನಾವು ಕೇಳ್ತೇವೆ, ನಮಗೆ ಬೇಕಾಗಿರುವಂತ ವಸ್ತುಗಳನ್ನ, ನಮಗೆ ಬೇಕಾಗಿರುವುದನ್ನ ನಾವು ಕೇಳ್ತೇವೆ, ಒಳ್ಳೆಯದು. ಆದ್ರೆ ಈ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತು ಬಹಳ ಪ್ರಾಮುಖ್ಯವಾಗಿದೆ. ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಬಂದು ಹೇಳಿದ್ರು, ಪಾಸ್ಟೇ ದೇವರ ವಾಕ್ಯದಲ್ಲಿ ಬೇಡಿಕೊಳ್ಳಂತ ಯೇಸು ಸ್ವಾಮಿ ಹೇಳೇನಲ್ಲ, ಅದಕ್ಕೆ ನಾನು ಏನೆಲ್ಲ ಬೇಡ್ಕೊಳ್ತೀನಿ, ಯಾಕೆ ನನಗೆ ಸಿಗಲ್ಲಾಗ್ಯದ? ಯೇಸು ಸ್ವಾಮಿ ಒಂದು ಮಾತನ್ನು ಹೇಳಿದಾನಂದ್ರೆ ಕೆಳಗಡೆ ಒಂದು ಉತ್ತರ ಇರ್ತದೆ. ಏನು ಬೇಡ್ಕೊಳ್ಬೇಕು, ಹೇಗೆ ಬೇಡ್ಕೋಬೇಕು, ಯಾವ ರೀತಿಯಿಂದ ಬೇಡ್ಕೋಬೇಕು ಅನ್ನೋದು ಬಹಳ ಪ್ರಾಮುಖ್ಯ. ಇಲ್ಲಿ ಆತನು ಹೇಳುವಂತ ವಿಷಯ ಏನಂದ್ರೆ, ಬೇಡಿಕೊಳ್ಳ್ರಿ, ಹುಡುಕಿರಿ, ತಟ್ಟಿರಿ. ಬೇಡುವುದಂದ್ರೆ ಪ್ರಾರ್ಥನೆ, ಹುಡುಕುವುದಂದ್ರೆ ದೇವರ ಮುಖ, ತಟ್ಟುವುದಂದ್ರೆ ದೇವರ ಹೃದಯ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕಾಗಿದೆ, ದೇವರ ಮುಖವನ್ನ ಹುಡುಕಬೇಕಾಗಿದೆ, ದೇವರ ಹೃದಯವನ್ನ ನಾವು ತಟ್ಟಬೇಕಾಗಿದೆ. ಹಲ್ಲೆಲೂಯಾ. ಆವಾಗ ಮಾತ್ರವೇ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಕರ್ತನೆ ಹೇಳುವಂತ ವಾಕ್ಯದ ಮಾತೇನೆಂದ್ರೆ, ಏನನ್ನ ನೀವು ಬೇಡಿಕೊಳ್ಳಬೇಕಂದ್ರೆ ಅದ್ರ ಕೆಳಗಡೆನೆ ಉತ್ತರ ಇದೆ. ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಏನ್ ಕೊಡ್ತಾರಂತೆ ಸ್ವಾಮಿ ಬೇಡಿಕೊಳ್ಳುವವರಿಗೆ? ವರ. ಇಲ್ಲಿ ಕರ್ತನೆ ಹೇಳುವಂತ ವಿಷಯ, ವರಗಳನ್ನು ನಾವು ಕೇಳಬೇಕು. ದೇವರ ಸನ್ನಿಧಿಯಲ್ಲಿ ಬರುವಾಗ, ದೇವರ ಸನ್ನಿಧಾನದಲ್ಲಿ ಬರುವಾಗ ಮೊದಲನೇದಾಗಿ ನಾವು ನೋಡ್ತೇವೆ, ದೇವರ ಸನ್ನಿಧಿಯಲ್ಲಿ ವರಗಳನ್ನು ಕೇಳಬೇಕು. ಏನು ವರ? ಮೊದಲನೇ ಕೊರಿಂಥ್ಯ 12ನೇ ಅಧ್ಯಾಯ ಇಲ್ಲಿ ಪೌಲನು ಪರಿಶುದ್ಧಾತ್ಮನ ಕೊಡುವ ವರಗಳನ್ನು ಕುರಿತಾಗಿ ಬರೀತಾನೆ. 8ನೇ ವಚನ, ವರಗಳಲ್ಲಿ ಬೇರೆ ಬೇರೆ ವರಗಳು ಉಂಟು, ದೇವರಾತ್ಮನು ಒಬ್ಬನೇ, ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳು ಉಂಟು, ಕರ್ತನು ಒಬ್ಬನೇ, ಕಾರ್ಯಗಳಲ್ಲಿ ಬೇರೆ ಬೇರೆ ವಿಧಗಳು ಉಂಟು, ಸರ್ವರಲ್ಲಿಯೂ ಸರ್ವ ಕಾರ್ಯಗಳಲ್ಲಿಯೂ ಸಾಧಿಸುವ ದೇವರು ಒಬ್ಬನೇ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟಿವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿಯೂ ವಿದ್ಯೆ
ವಿದ್ಯಾವಾಕ್ಯವು, ಒಬ್ಬನಿಗೆ ಆತ್ಮನಿಂದ ನಂಬಿಕೆಯು, ಒಬ್ಬನಿಗೆ ಆ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಾತ್ಕಾರ್ಯಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆ ಹೇಳುವಂಥ ವರವು, ಒಬ್ಬನಿಗೆ ಸತ್ಯ ಸತ್ತಾತ್ಮಗಳನ್ನು ವಿವೇಚಿಸುವಂಥ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನ ಹೇಳುವಂಥ ವರವು ಕೊಡಲ್ಪಡುತ್ತವೆ. ಆಮೆನ್. ಯಾವ ವರಗಳೆಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ? ದೇವರ ಆತ್ಮನು ಸರ್ವರ ಪ್ರಯೋಜನಾರ್ಥಕವಾಗಿ ನಾವು ಬೇಡುವಾಗ ಆತನು ಕೊಡುವಂತ ವರ ಏನೆಂದರೆ, ಮೊದಲನೇದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಜ್ಞಾನದ ವರ. ಸ್ವಾಮಿ ನನಗೆ ಜ್ಞಾನ ಕೊಡು, ಪರಿಶುದ್ಧಾತ್ಮನ ಜ್ಞಾನದ ವರ ನನಗೆ ಕೊಡು ಎಂಬುದಾಗಿ ನಾವು ಕೇಳುವಾಗ ಆ ವರವನ್ನು ಆತನು ಅಂಗಿಸದೆ ಕೊಡುವನಾಗಿದ್ದಾನೆ. ಪ್ರತಿಯೊಬ್ಬರಿಗೂ ಮುಖವನ್ನು ತಿರುಗಿಸದೆ ಆತನು ಬೇಡುವವನಿಗೆ ಜ್ಞಾನದ ವರವನ್ನ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಸೊಲೊಮೋನ ಕೇಳಿದ, ಸ್ವಾಮಿ ಇನ್ನೂ ನಾನು ಚಿಕ್ಕವನಾಗಿದ್ದೇನೆ, ವ್ಯವಹಾರದ ಜ್ಞಾನ ನನಗೆ ಗೊತ್ತಿಲ್ಲ, ಯಾವ ರೀತಿಯಲ್ಲಿ ನಾನು ಸರಿ ನ್ಯಾಯ ಮಾಡಬೇಕಂತ ನನಗೆ ಗೊತ್ತಿಲ್ಲ, ಸ್ವಾಮಿ ನನಗೆ ಜ್ಞಾನ ಕೊಡು ಎಂಬುದಾಗಿ ಕೇಳುವಾಗ ಕರ್ತನು ನಿನಗೆ ಜ್ಞಾನ ಕೊಡಲ್ಲ ಎಂಬುದಾಗಿ ಆತನು ಹೇಳಿಲ್ಲ. ನೀನು ಬೇಡುವುದಕ್ಕಿಂತ ಹೆಚ್ಚಾಗಿ ಇನ್ನೂ ನಿನಗೆ ಕೂಡಿಸಿ ಕೊಡ್ತೇನೆ ಎಂಬುದಾಗಿ ಆತನು ಜ್ಞಾನವನ್ನು ಕೊಟ್ಟನು. ಹೆಚ್ಚಾಗಿ ಆತನು ಬೇಕಾದಂತ ಸಕಲ ವಿಧವಾದ ಆಶೀರ್ವಾದವನ್ನ ಮಾಡಿರುವುದನ್ನು ನಾವು ನೋಡುವಂತರಾಗಿದ್ದೇವೆ. ಹಲ್ಲೆಲೂಯಾ. ಆದರೆ ಇದರ ಅರ್ಥ ನಾವು ಬೇಡುವುದು ಜ್ಞಾನ. ಎಷ್ಟು ಜನ ಹೇಳ್ಬೋದು, ನಾನು ಮಾತಾಡೋದೆಲ್ಲ ಕರೆಕ್ಟು, ನಾನು ನಡೆಯುವುದೆಲ್ಲ ಕರೆಕ್ಟು, ನಾನು ಹೋಗೋದೆಲ್ಲ ಸರಿ ಅಂತ ನಾವು ಯಾರು ಹೇಳಕ್ಕಾಗಲ್ಲ. ಆಗುತ್ತಾ? ಆಗಲ್ಲ. ಸ್ವಾಮಿ ನನಗೆ ಜ್ಞಾನ ಕೊಡು, ಮಾತನಾಡುವಂಥ ಜ್ಞಾನ, ಯಾವ ರೀತಿಯಲ್ಲಿ ನಡ್ಕೋಬೇಕೆನ್ನುವಂಥ ಜ್ಞಾನ, ಯಾವ ರೀತಿಯಲ್ಲಿ ನನ್ನ ಕಾರ್ಯಗಳನ್ನು ನಡೆಯಬೇಕೆನ್ನುವಂಥ ಜ್ಞಾನ ಸ್ವಾಮಿ. ಎರಡನೇದಾಗಿ ವಿದ್ಯೆ ವಾಕ್ಯದ ಓದುವ, ಒಬ್ಬರಿಗೆ ಓದುವಂಥ ವರ, ರೀಡಿಂಗ್ ಗಿಫ್ಟ್ ಅಂತ ಹೇಳ್ತಾರಲ್ಲ, ಓದುವಂಥ ವರ. ನೋಡಿ, ಕೆಲವರು ವಾಕ್ಯವನ್ನು ಓದುವಾಗಲೇ ಅರ್ಥ ಆಗುತ್ತೆ. ಕೆಲವರು ವಾಕ್ಯವನ್ನು ಓದುವಾಗಲೇ ದೇವರ ಪ್ರಸನ್ನತೆಯನ್ನ ಅನುಭವಿಸ್ತಾರೆ. ದಾವಣಗೆರೆಯಲ್ಲಿ ಒಬ್ಬ ಸಹೋದರಿ ಇದ್ದರು. ಅವರು ದೇವರ ವಾಕ್ಯವನ್ನು ಓದುವಾಗಲೇ ಅನೇಕರು ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದರು. ಸೊ ಅದುವೇ ಬಹಳ ಪ್ರಾಮುಖ್ಯ. ಈ ವರ ದೇವರ ಆತ್ಮನಿಂದ ನಾವು ಹೊಂದಿಕೊಳ್ಳಬೇಕಾಗಿದೆ, ಓದುವಂತ ವರ. ಆಮೆನ್. ಸೊ ಇಲ್ಲಿ ನಾನಾ ವರಗಳು ಬರೆಯಲ್ಪಟ್ಟಿದೆ. ರೋಗಗಳನ್ನು ವಾಸಿ ಮಾಡುವಂತ ವರ, ನಂಬಿಕೆಯ ವರ. ನೋಡಿ, ನಂಬಿಕೆ ಬರುವಂಥದ್ದು ಕೂಡ ಒಂದು ವರವಾಗಿದೆ. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ, ಬಹಳ ಜನ ಸಭೆಯಲ್ಲಿ ಬಹಳ ಜನ ಹೇಳ್ತಾರೆ, ನಾನು ಎಷ್ಟು ಪ್ರಾರ್ಥನೆ ಮಾಡ್ತೀನಿ, ಏನೆಲ್ಲ ಮಾಡ್ತಾ ಇದ್ದೇನೆ, ಆವಾಗ ಪೂರ್ತಿಗಿರ್ತದೆ, ಮತ್ತೆ ನನಗೆ ನಂಬಿಕೆ ಬರಲ್ಲ, ಮತ್ತೆ ನನಗೆ ವಿಶ್ವಾಸ ಬರಲ್ಲ. ಇದನ್ನು ದೇವರಿಂದ ನಾವು ಹೊಂದ್ಕೋಬೇಕಾಗಿ, ಸ್ವಾಮಿ ನನಗೆ ನಂಬಿಕೆ ವರ ಕೊಡು, ನಂಬಿಕೆಯಲ್ಲಿ ನಾನು ಬೆಳೀಬೇಕು, ನಂಬಿಕೆಯಲ್ಲಿ ನಾನು ಅಭಿವೃದ್ಧಿ ಆಗಬೇಕು, ನಂಬಿಕೆಯಲ್ಲಿ ಸ್ವಾಮಿ ಉನ್ನತ ಮಟ್ಟದಲ್ಲಿ ನಾನು ಹೋಗಬೇಕು ದೇವರೆಂಬುದಾಗಿ ಪರಿಶುದ್ಧಾತ್ಮನಿಗೆ ನಾವು ಕೇಳುವಾಗ ಖಂಡಿತವಾಗಿ ಆ ವರವನ್ನ ಕರ್ತನು ನಮಗೆ ಕೊಡುವವನಾಗಿದ್ದಾನೆ. ಆಮೆನ್. ನಂಬಿಕೆ ವರ ನಮಗೆ ಬಹಳ ಪ್ರಾಮುಖ್ಯ. ಮತ್ತೆ ನಾವು ನೋಡ್ತೇವೆ ನಾನಾ ರೋಗಗಳನ್ನ ವಾಸಿ ಮಾಡುವಂತ ವರ, ರೋಗವನ್ನ ವಾಸಿ ಮಾಡುವಂತ ವರ ಕೂಡ ಬಹಳ ಪ್ರಾಮುಖ್ಯ. ಹೆಚ್ಚನಿಗೆ ಆಸೆ ಇದೆ, ನಾನು ದೇವರ ಸನ್ನಿಧಾನದಲ್ಲಿ ಹೋಗಿ ಆರಾಧನೆ ಮಾಡಿ ಪ್ರಾರ್ಥಿಸಿ ಬರುವಷ್ಟ ಮಗಳಷ್ಟೇ ಆಗಿರಬಾರ್ದು, ಇನ್ನೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡುವಾಗ ರೋಗಿಗಳು ವಾಸಿ ಆಗಬೇಕು, ಅವರಲ್ಲಿರುವ ಪರಿಸ್ಥಿತಿಗಳು ಬದಲಾವಣೆ ಆಗ್ಬೇಕಂತ ಎಷ್ಟು ಜನಕ್ಕೆ ಆಸೆ ಇದೆ. ಈ ವರವನ್ನ ಕೇಳಿರಿ. ದೇವ್ರ ವಾಕ್ಯ ಹೇಳ್ತದೆ, ಆತನು ತನ್ನನ್ನು ಬೇಡಿಕೊಳ್ಳುವವನಿಗೆ ಎಷ್ಟೋ ವರಗಳನ್ನ ನಿಮಗೆ ಕೊಡ್ತಾನೆ. ಅನೇಕ ವರಗಳಿದೆ. ಜ್ಞಾನದ ವರ, ವಿದ್ಯೆಯ ವರ, ನಂಬಿಕೆಯ ವರ, ರೋಗಗಳನ್ನು ವಾಸಿ ಮಾಡುವಂತವರ, ಮಾತ್ಕಾರ್ಯಗಳನ್ನ ಮಾಡುವಂತವರ, ಪ್ರವಾದನೆ ಹೇಳುವಂತವರ. ಪ್ರವಾದನೆ ಅಂದ್ರೆ ಏನು? ದೇವರ ಪಾದದಲ್ಲಿ ಕೂತ್ಕೊಂಡು ದೇವರು ಏನ್ ತಿಳಿಸ್ತಾನೋ ಅದನ್ನೇ ಜನರಿಗೆ ಹೋಗಿ ಹೇಳುವಂಥದ್ದು ಪ್ರವಾದನೆ. ಅಂದ್ರೆ ಮುಂದಾಗುವ ಸಂಗತಿಗಳನ್ನ ತಿಳಿಸುವಂಥದ್ದು. ಈ ವರಗಳನ್ನ ತಂದೆ ಕೊಡ್ತಾನೆ. ವಿವಿಧ ವಾಣಿಗಳನ್ನ ಆಡುವಂತವರ, ಗಿಫ್ಟ್ ಟಂಗ್ಸ್, ವಾಣಿಗಳನ್ನ ಆಡುವಂತವರ, ಅದರ ಅರ್ಥವನ್ನ ಹೇಳುವಂತವರ ಪರಿಶುದ್ಧಾತ್ಮನು ನಮಗೆ ಕೊಡುವವನಾಗಿದ್ದಾನೆ. ಹಾಗಾದ್ರೆ ಎಷ್ಟು ವರಗಳಲ್ಲಿ ಬರೆಯಲ್ಪಟ್ಟಿದೆ, ಇವೆಲ್ಲವನ್ನ ನಾವು ಕೇಳಬೇಕಾಗಿದೆ. ಯಾರಿಗೆ ವರಗಳು ರೀ? ಯಾರಿಗೋಸ್ಕರ ಇದೆ ವರಗಳು? ನಮಗೋಸ್ಕರ. ಹೇಳಿ, ನನಗೋಸ್ಕರ. ಇಲ್ಲಿ ಪಕ್ಕದವರಿಗೆ ಹೇಳ್ರಿ, ನನಗೋಸ್ಕರ. ಆಮೆನ್. ಈ ವರ ಇರೋದು ನನಗೋಸ್ಕರ, ಪಕ್ಕದವರಿಗೋಸ್ಕರ, ಬಾಜು ಮನೆಯವರಿಗೋಸ್ಕರ ಅಲ್ಲ, ತನ್ನ ಮಕ್ಕಳಿಗೋಸ್ಕರ ವರಗಳಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ತನ್ನನ್ನು ಬೇಡಿಕೊಳ್ಳುವವರಿಗೆ ಹೆಚ್ಚಾಗಿ ನಿಮಗೆ ವರಗಳನ್ನು ನಿಮಗೆ ಕೊಡುತ್ತಾನೆ. ಯಾಕೆ ವರಗಳು ಬೇಕು ನಮಗೆ? ಈ ಲೋಕದಲ್ಲಿ ನಾವು ಜೀವಿಸಬೇಕಾದ್ರೆ ಆತ್ಮನ ಬಲ, ಆತ್ಮ ನಡೆಸುವಿಕೆ ಬಹಳ ಪ್ರಾಮುಖ್ಯವಾಗಿರೋದ್ರಿಂದ ಈ ವರಗಳಿಂದ ನಾವು ತುಂಬಲ್ಪಡಬೇಕಾಗಿದೆ. ಆಮೆನ್. ಮೊದಲನೇದಾಗಿ ನಾವು ನೋಡ್ತೇವೆ, ವರಗಳನ್ನ ಕೇಳಬೇಕಾಗಿದೆ ದೇವರ ಸಮ್ಮುಖದಲ್ಲಿ. ಸ್ವಾಮಿ ನನಗೆ ನಂಬಿಕೆ ವರ ಕೊಡು,
ಸ್ವಾಮಿ, ನನ್ನ ನಂಬಿಕೆ ಕೆಲವೊಂದು ಸಾರಿ ಕೆಳಮಟ್ಟಿಗೆ ಹೋಗ್ತದೆ, ಕೆಲವೊಂದು ಸಾರಿ ಮೇಲೆ ಹೋಗ್ತದೆ, ಕೆಲವೊಂದು ಸಾರಿ ಬಿದ್ದು ಹೋಗ್ತದೆ, ಮತ್ತೆ ಮೇಲೆ ಹೋಗ್ತದೆ ಸ್ವಾಮಿ. ಆದ್ರೆ ನನ್ನ ನಂಬಿಕೆ ಹಾಗಿರಬಾರದು. ನನ್ನ ನಂಬಿಕೆ ಹಂತವಾಗಿ ನನ್ನ ನಂಬಿಕೆ ಮೇಲೆ ಹೋಗುವಂತದ್ದಾಗಿರಲಿ ಎಂಬುದಾಗಿ ಕರ್ತನ ಸನ್ನಿಧಿಯಲ್ಲಿ ಕೇಳಬೇಕಾಗಿದೆ. ಹಾಗೆ ಕರ್ತನ ಸಮ್ಮುಖದಲ್ಲಿ ಸ್ವಾಮಿ, ನನಗೆ ಓದುವಂತ ವಾಕ್ಯದ ಜ್ಞಾನದ ವರ ಕೊಡು ದೇವರೆಂಬುದಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಕೇಳಬೇಕಾಗಿದೆ. ಕರ್ತನ ಸಮ್ಮುಖದಲ್ಲಿ, ದೇವರೇ, ನೀನು ಅನೇಕ ವಿಷಯಗಳನ್ನು ನನಗೆ ತಿಳಿಪಡಿಸಪ್ಪ, ಅನೇಕ ವಿಷಯಗಳನ್ನ ಮುಂಚಿತವಾಗಿ ದೇವರೇ ನಿನ್ನಿಂದ ಹೊಂದಿಕೊಂಡು ಸ್ವಾಮಿ ಇತರಿಗೆ ಪ್ರಯೋಜನಾರ್ಥಕವಾಗಿ ನಾನು ಇರುವಂತೆ ಸ್ವಾಮಿ ನನಗೆ ಪ್ರವಾದನಾತ್ಮದ ವರವನ್ನು ನನಗೆ ಕೊಡು ದೇವರೆಂಬುದಾಗಿ ಕೇಳಬೇಕಾಗಿದೆ. ಕರ್ತನ ಸಮ್ಮುಖದಲ್ಲಿ ಸ್ವಾಮಿ, ನಾನು ಕರ್ತನೆ ವಾಕ್ಯದ ಜ್ಞಾನವನ್ನ ಪಡೆದುಕೊಳ್ಳಬೇಕೆಂಬುದಾಗಿ ಸ್ವಾಮಿ ವಾಣಿಗಳ ಅರ್ಥವನ್ನ ಹೇಳಬೇಕು. ವಾಣಿಗಳಲ್ಲಿ ದೇವರೇ ಆಡುವಂತ ಮಗನಾಗಿ ನಾನು ಇರಬೇಕು ದೇವರೆಂಬುದಾಗಿ ದೇವರ ಸಮ್ಮುಖದಲ್ಲಿ ವರಗಳನ್ನ ನಾವು ಕೇಳುವಾಗ ಕರ್ತನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಹೆಚ್ಚಾಗಿ ಏನನ್ನು ಬೇಡ್ಕೊಳ್ತೇವೆ? ಸ್ವಾಮಿ, ಅದು ಚಲೋ ಆಗಲಿ ಸ್ವಾಮಿ, ಇದು ಚಲೋ ಆಗಲಿ ಸ್ವಾಮಿ, ನನ್ನ ಮನೆಗೆ ಫ್ರಿಜ್ ಇಲ್ಲ, ಫ್ರಿಜ್ ಬೇಕು ದೇವ್ರೆ. ಸ್ವಾಮಿ, ನನ್ನ ಮನೆಯಾಗ ಅದಿಲ್ಲ, ಅದು ಬೇಕು ಸ್ವಾಮಿ. ಸ್ವಾಮಿ, ಅವರು ಏನೋ ತಗೊಂಡಿದಾರಂತೆ, ನಮಗೂ ಕೂಡ ಬೇಕು ದೇವ್ರೆ. ಬಾಜು ಮನೆಯವ್ರು ನೋಡಿ ಹೇಳ್ತೀವಲ್ವಾ, ಅವ್ರು ತಗೊಂಡಿದ್ದಾರೆ, ನಮಗೂ ಬೇಕು ದೇವ್ರೆ. ನೋಡಿ, ನಮ್ಮ ಸ್ವಾರ್ಥಕ್ಕಾಗಿ ಕೇಳ್ತೇವೆ. ಗಮನಿಸಿ, ಸ್ವಾರ್ಥಕ್ಕಾಗಿ ಯಾವಾಗ ನಾವು ಪ್ರಾರ್ಥಿಸುವ ಅಂತ ಪ್ರಾರ್ಥನೆ ಹೆಚ್ಚಾಗಿ ಕರ್ತನೆ ಕೇಳುವುದಿಲ್ಲ. ಅದಕ್ಕೆ ಅನ್ನಳು ಹೋಗಿ ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡಿದರು. ಏನಂತ ಪ್ರಾರ್ಥನೆ ಮಾಡಿದ್ರು ಗೊತ್ತ್ರಿ? ಅನ್ನಳು ಮಕ್ಕಳಿಲ್ಲದೆ ಆಕೆ ಜೀವಿಸ್ತಾ ಇರುವಾಗ ಅನೇಕ ಸಾರಿ ಪ್ರಾರ್ಥನೆ ಮಾಡಿದರು. ಆದ್ರೆ ಆಕೆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲಿಲ್ಲ. ಆದ್ರೆ ದೇವರ ಆಲಯಕ್ಕೆ ಹೋಗಿ, ಸ್ವಾಮಿ ನನಗೊಂದು ಮಗುವನ್ನು ಕೊಡು, ಆ ಮಗುವನ್ನು ಕೊಟ್ರೆ ನಿನಗೆ ಒಪ್ಪಿಸ್ತೇನೆ, ನಿನ್ನ ಸೇವೆಗೆ ನಾನು ಕೊಡುತ್ತೇನೆ ಎಂಬುದಾಗಿ ಕೇಳುವಾಗ ತಕ್ಷಣವೇ ಉತ್ತರ ಬರ್ತಾ ಇದೆ. ಎಷ್ಟೋ ದಿನ ಪ್ರಾರ್ಥನೆ ಮಾಡಿದ್ರು. ನಾವು ಕೂಡ ಎಷ್ಟೋ ದಿನ ಪ್ರಾರ್ಥನೆ ಮಾಡ್ತೀವಲ್ವಾ? ಸ್ವಾಮಿ, ಅದಾಗಬೇಕು ದೇವ್ರೆ, ಅದು ಕಾರ್ಯ ನಡಿಬೇಕು ದೇವ್ರೆ, ಆ ಕೆಲಸ ನಡಿಬೇಕು, ಅದು ನಡಿಬೇಕು ದೇವ್ರೆ. ಎಷ್ಟೋ ದಿನ ಪ್ರಾರ್ಥನೆ ಮಾಡ್ತೇವೆ. ಅನ್ನಳು ಕೂಡ ಹಾಗೆ ಪ್ರಾರ್ಥನೆ ಮಾಡಿದ್ರು. ಆದ್ರೆ ಒಂದು ದಿನ ದೇವಾಲಯಕ್ಕೆ ಹೋಗಿ ಆಕೆ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ನನಗೊಬ್ಬ ಮಗನನ್ನು ಕೊಟ್ರೆ ಆ ಮಗ ನಿನ್ನಗೋಸ್ಕರ ಪ್ರಯೋಜನಾರ್ಥಕವಾಗಿ ನಾನು ಏನ್ ಮಾಡ್ತೇನೆ, ಕೊಡುತ್ತೇನೆ. ನಮ್ಮ ಪ್ರಾರ್ಥನೆಯಲ್ಲಿ ಹೇಗಿರ್ಬೇಕಂದ್ರೆ ಸ್ವಾರ್ಥ ಇರಬಾರ್ದು. ಸ್ವಾರ್ಥ ಇಲ್ಲದ ಪ್ರಾರ್ಥನೆಯನ್ನ ಕರ್ತನು ಕೇಳುವವನಾಗಿದ್ದಾನೆ. ಆಮೆನ್. ಒಂದು ವೇಳೆ ಯಾವುದಾದ್ರೂ ವಸ್ತುವನ್ನ ಕೊಟ್ಟಿದ್ದೇವ್ರೆ, ಇನ್ನೊಬ್ಬರ ಜನರಿಗೆ ಅದು ಸಹಾಯವಾಗುವಂತೆ ನಾನು ಉಪಯೋಗಿಸುತ್ತೇನೆ, ಯಾವಾಗ ಇತರಿಗಾಗಿ ಅದು ಪ್ರಯೋಜನಾರ್ಥಕವಾಗಿರ್ತದೋ ಅವಾಗ ನಮ್ಮ ಪ್ರಾರ್ಥನೆಗೆ ಕರ್ತನು ಉತ್ತರ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಗಮನಿಸಿ, ನಾವು ಏನು ದೇವರ ಹತ್ರ ಕೇಳುವಾಗಲೂ ಕೂಡ ಅದು ಇನ್ನೊಬ್ಬರಿಗೆ ಪ್ರಯೋಜನಾರ್ಥಕವಾಗಿರ್ಬೇಕು. ಅದರಿಂದ ದೇವರಿಗೆ ಮಹಿಮೆ ಆಗಬೇಕು, ಅದರಿಂದ ದೇವರಿಗೆ ಉಪಯೋಗಕರವಾಗಿರ್ಬೇಕು. ಹಲ್ಲೆಲೂಯಾ. ಅಂತ ಪ್ರಾರ್ಥನೆಯನ್ನ ದೇವರು ಖಂಡಿತವಾಗಿ ಕೇಳುತ್ತಾನೆ. ಕರ್ತನು ಹೇಳಿದ ಹಾಗೆ ಮಾಡುವನಾಗಿದ್ದಾನೆ. ನೋಡಿ, ಆತನು ಕೊಡ್ತೀನಿ ಎಂಬುದಾಗಿ ಹೇಳಿದರೆ ಕೊಡ್ತಾನೆ. ಬೇಡಿಕೊಳ್ಳ್ರಿ ನಿಮಗೆ ದೊರೆಯುತ್ತೆ ಅಂದ್ರೆ ದೊರೆಯುತ್ತದೆ. ಆದ್ರೆ ಸರಿಯಾದ ರೀತಿಯಲ್ಲಿ ನಾವು ಬೇಡಿಕೊಳ್ಳಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರೇಯರೆ. ಹೌದು, ಯಾವ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಬೇಡಬೇಕಂದ್ರೆ, ಒಂದು, ವರಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಎರಡನೇದಾಗಿ ನಮ್ಮ ಸ್ವಾರ್ಥಕ್ಕಲ್ಲದೆ ಇತರಿಗೆ ಪ್ರಯೋಜನಾರ್ಥಕವಾಗಿ ದೇವರಿಗೆ ಉಪಯೋಗ ಬರುವಂತ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಎಷ್ಟು ಜನ ದೇವರ ಸನ್ನಿಧಾನದಲ್ಲಿ ಅನೇಕ ವಿಷಯಗಳನ್ನ ಕೇಳಿದ್ದೀರಾ? ಏನಾದರೂ ವಸ್ತು ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಾಗಿರ್ಬೋದು. ದೇವರು ಅದು ಹಾಕ್ಬೇಕು ದೇವ್ರೆ, ಇದು ಹಾಕ್ಬೇಕು ದೇವ್ರೆ, ಅದು ನಡಿಬೇಕು ಸ್ವಾಮಿ, ಇದು ನಡಿಬೇಕು ಎಂಬುದಾಗಿ ಎಷ್ಟು ಜನ ದೇವರ ಸನ್ನಿಧಿಯಲ್ಲಿ ನಾವು ಕೇಳಿದ್ದೇವೆ? ಅದಲ್ವಾ? ಯಾರು ಕೇಳಿಲ್ವಾ? ಕೇಳಿದಲ್ವಾ? ನಾವೆಲ್ಲರೂ ಕೇಳಿದ್ದೇವೆ. ಆದ್ರೆ ಇನ್ನೂ ಯಾಕೆ ನಮಗೆ ಉತ್ತರ ಬರ್ತಾ ಇಲ್ಲ? ಇನ್ನು ಯಾಕೆ ದೇವರು ಪ್ರತಿಕ್ರಿಯೆ ತೋರಿಸ್ತಾ ಇಲ್ಲ ಅಂದರೆ, ನಮ್ಮ ಪ್ರಾರ್ಥನೆ ದೇವರ ಚಿತ್ತಾನುಗುಣವಾಗಿಲ್ಲ, ದೇವರಿಗೆ ಇಷ್ಟಾನುಗುಣವಾಗಿ ನಮ್ಮ ಪ್ರಾರ್ಥನೆ ಇಲ್ಲದ ಕಾರಣ ನಾವು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನ ಹೊಂದಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ವಿಫಲರಾಗ್ತಾ ಇದ್ದೇವೆ. ದೇವರ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಆಮೆನ್. ದೇವರ ವರಗಳನ್ನು ನಾವು ದೇವರ ಸನ್ನಿಧಾನದಲ್ಲಿ ಕೇಳಬೇಕಾಗಿದೆ. ದೇವರೇ, ನನಗೇನಾದರೂ ಕೊಟ್ಟರೆ ಅದನ್ನ ನಿನಗೆ ಪ್ರಯೋಜನಾರ್ಥಕವಾಗಿ ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ಕೇಳುವಾಗ ಖಂಡಿತವಾಗಿ ದೇವರು ನಮಗೆ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಸಾರ್ ಹೇಗೆ ಬೇಡಬೇಕು ದೇವರ ಹತ್ರ? ಒಬ್ರು ಕೇಳಿದ್ರಂತೆ, ಸ್ವಾಮಿ ನೀನು ಬೇಡ್ಕೊಳ್ರೆ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದಲ್ಲ, ಸ್ವಾಮಿ ನನಗೊಂದು ವಿಮಾನ ಕೊಡು ಅಂತ ಕೇಳಿದ್ರಂತೆ. ಏನ್ ಕೇಳಿದ್ರಂತೆ? ನನಗೊಂದು ವಿಮಾನ ಕೊಡು ದೇವ್ರೆ ಅಂತ. ಅವಾಗ ದೇವ್ರು ಹೇಳಿದ್ರು ಅಂತೆ, ಹೌದಪ್ಪ, ನಾನು ಮಾತು ಕೊಟ್ಟಿದ್ದೀನಿ, ಖಂಡಿತ ಹೊಂದಿಕೊಳ್ತಾರೆ ಎಂಬುದಾಗಿ ನಾನು ಹೇಳಿದ್ದೀನಿ, ನಿಜ. ಆದ್ರೆ ವಿಮಾನ ನಾನು ಕೊಡಬಹುದು, ಆದ್ರೆ ಅದಕ್ಕೆ ಪೆಟ್ರೋಲ್ ಆಗ್ಲಿಕ್ಕೆ ನಿನಗೆ ದುಡ್ಡಿದೇನಾ ಅಂತ. ಕೆಲವೊಂದು ಸಾರಿ ನಮ್ಮ ಪ್ರಾರ್ಥನೆ ಹೇಗಿರುತ್ತೆ ಅಂದ್ರೆ, ನಮಗೆ ಶಕ್ತಿಗೆ ಮೀರಿ ನಾವು ಕೇಳ್ತೇವೆ, ನಮಗೆ ಅವಶ್ಯಕತೆ ಇಲ್ಲದನ್ನ ನಾವು ಕೇಳ್ತೇವೆ. ಸ್ವಂತ ಪ್ರಾರ್ಥನೆಗೆ ಕೂಡ ದೇವರು ಉತ್ತರ ಕೊಡುವುದಿಲ್ಲ. ಅವಶ್ಯಕತೆ ಇರುವಂತದ್ದನ್ನ ದೇವರ ಸನ್ನಿಧಿಯಲ್ಲಿ ಕೇಳಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನ ದಯಪಾಲಿಸು. ಅಂದ್ರೆ ಪ್ರತಿದಿನ ನಮ್ಗೇನು ಅವಶ್ಯಕತೆ ಇದೆಯೋ ಅದನ್ನ ದೇವರಿಗೆ ಬೇಡಬೇಕು. ಆ ಪ್ರಾರ್ಥನೆಗೆ ದೇವರು ಬೇಗನೆ ಉತ್ತರ ಕೊಡ್ತಾರೆ. ಆಮೆನ್.
ಅದಕ್ಕೆ ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಯೋಚನೆ ಮಾಡಿ ನಾವು ಪ್ರಾರ್ಥನೆ ಮಾಡಬೇಕು. ಇಬ್ಬರು ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರಂತೆ, ಸುಂಕದವನು ಇನ್ನೊಬ್ಬನು ಫರಿಸಾಯನು. ಇಬ್ಬರು ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡುವಾಗ ಒಬ್ಬನ ಪ್ರಾರ್ಥನೆ ದೇವರು ಪಾಸ್ ಮಾಡಿದ್ರಂತೆ, ಇನ್ನೊಬ್ಬರ ಪ್ರಾರ್ಥನೆ ಫೇಲ್ ಮಾಡಿದ್ರು. ಒಬ್ಬನು ಹೇಳ್ದ ತನ್ನನ್ನು ಹೆಚ್ಚಿಸಿಕೊಳ್ಳೋದಕ್ಕಾಗಿ ತನ್ನ ಸ್ವಾರ್ಥದ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದ. ಇನ್ನೊಬ್ಬರು ಹೇಳ್ದ, ಸ್ವಾಮಿ ನಿನ್ನ ಕಡೆ ಮುಖ ಎತ್ತಿ ಪ್ರಾರ್ಥಿಸಲಿಕ್ಕೂ ಕೂಡ ನಾನು ಯೋಗ್ಯನಲ್ಲ, ಸ್ವಾಮಿ ನನ್ನ ಕ್ಷಮಿಸು ಮತ್ತೆ ನನ್ನ ರೂಪಾಂತರಗೊಳಿಸಿ ಎಂಬುದಾಗಿ ಕೇಳುವಾಗ ಆ ಪ್ರಾರ್ಥನೆಯನ್ನು ದೇವರು ಏನ್ ಮಾಡಿದ್ರು, ಕೇಳಿದರಂತೆ. ಹಲ್ಲೆಲೂಯಾ. ಮೊದಲಾಗಿ ದೇವರ ಸನ್ನಿಧಾನದಲ್ಲಿ ನಾವೇನಾದ್ರೂ ಬೇಡಬೇಕಾದ್ರೆ ವರಗಳನ್ನ ಹೆಚ್ಚಾಗಿ ದೇವರ ಸನ್ನಿಧಾನದಲ್ಲಿ ಕೇಳಬೇಕಾಗಿದೆ. ಏನು ವರ? ಸ್ವಾಮಿ ಜ್ಞಾನದ ವರ ಕೊಡು, ಸ್ವಾಮಿ ನಿನ್ನ ವಾಕ್ಯದ ವರ ಕೊಡು, ಸ್ವಾಮಿ ನನಗೆ ಪ್ರವಾದನೆ ಹೇಳುವಂತ ವರ ಕೊಡು, ಸ್ವಾಮಿ ನನಗೆ ವಾಣಿಗಳನ್ನು ಆಡುವಂತ ವರ ಕೊಡು, ಸ್ವಾಮಿ ನನಗೆ ನಂಬಿಕೆಯ ವರ ಕೊಡು, ಬಲವಾದ ನಂಬಿಕೆಯ ವರವನ್ನ ನನಗೆ ಕೊಡು ಎಂಬುದಾಗಿ. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಯೋಚಿಸಿ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಇದು ನನಗೋಸ್ಕರ ಇದೆನಾ, ನನ್ನ ಸ್ವಾರ್ಥಕ್ಕಾಗಿದೆನಾ, ಅಥವಾ ಇದರಿಂದ ದೇವರಿಗೆ ಮಹಿಮೆಕರವಾಗಿದೆನಾ, ಇದರಿಂದ ದೇವರಿಗೆ ಪ್ರಯೋಜನ ಆಗ್ತದಾ, ಅಥವಾ ಇದರಿಂದ ಇನ್ನೊಬ್ಬರಿಗೆ ಸಹಾಯವಾಗ್ತದಾ ಎಂಬುದಾಗಿ ಯೋಚನೆ ಮಾಡಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಹಾಗಾದ್ರೆ ಸರ್ ಹೇಗೆ ನಾನು ಪ್ರಾರ್ಥನೆ ಮಾಡಬೇಕು? ಪ್ರಾರ್ಥನೆಯಲ್ಲಿ ಯಾವ ರೀತಿಯಲ್ಲಿ ಬೇಡಬೇಕಾದ್ರೆ ದೇವರ ಸಮ್ಮುಖದಲ್ಲಿ ಹಠದಿಂದ ನಾವು ಪ್ರಾರ್ಥನೆ ಮಾಡಬೇಕು. ನೋಡ್ರಿ, ಮಕ್ಕಳು ತಂದೆ ತಾಯಿಗೆ ಹಠ ಮಾಡ್ತಾರೆ. ಏನಂತ ಹಠ ಮಾಡಿ, ಮಮ್ಮಿ ನನಗೆ 2 ರೂಪಾಯಿ ಬೇಕೇ ಬೇಕು, ನನಗೆ ಇಲ್ಲೋ ನಾನು ಕೊಡಕ್ಕಾಗಲ್ಲ ಈಗ, ಇಲ್ಲ ಮಮ್ಮಿ ನನಗೆ ಬೇಕೇ ಬೇಕು, ಪಪ್ಪ ನನಗೆ ಖಂಡಿತ ನನಗೆ ಬೇಕೇ ಬೇಕು. ಒಂದು ಹಠ ಮಾಡ್ತಾರೆ ಮಕ್ಕಳಲ್ವಾ? ಆ ಕ್ಷಣದಲ್ಲಿ ಅವರಿಡುವಂತ ಹಠದಿಂದ ನಾವೇನ್ ಮಾಡ್ತೀವಿ ಅಂದ್ರೆ ತಕ್ಷಣ ಅವರಿಗೆ ಕೊಡುತ್ತೇವೆ. ಸೊ ಇಲ್ಲಿ ನಾವು ನೋಡ್ತೇವೆ, ಹಠದಿಂದ ಯಾವ ರೀತಿಯಲ್ಲಿ ಮಕ್ಕಳು ತನ್ನ ತಂದೆ ತಾಯಿಗೆ ಕೇಳ್ತಾರೋ ಆ ರೀತಿಯಲ್ಲಿ ದೇವರ ಸಮ್ಮುಖದಲ್ಲಿ ಹಠದಿಂದ ನಾವು ಕೇಳುವಾಗ ಖಂಡಿತ ನಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತದೆ. ಹೇಗೆ ಹಠ ಮಾಡ್ಬೇಕು ದೇವರ ಹತ್ರ? ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 5ರಿಂದ 11ನೇ ವಚನವರೆಗೆ ಅಲ್ಲೊಬ್ಬ ಸ್ನೇಹಿತನ ಕುರಿತಾಗಿ ಯೇಸು ಸ್ವಾಮಿ ಮಾತಾಡ್ತಾನೆ. ಅಲ್ಲಿ ಅರ್ಧ ರಾತ್ರಿಯಲ್ಲಿ ಒಬ್ಬ ಸ್ನೇಹಿತನು ತನ್ನ ಮನೆಗೆ ಬಂದಾಗ ಆ ಸ್ನೇಹಿತನಿಗೆ ಊಟ ಮಾಡ್ಲಿಕ್ಕೆ ಏನಿರಲ್ಲ. ಆ ಟೈಮ್ನಲ್ಲಿ ಆ ವ್ಯಕ್ತಿ ಬಂದು ಹೇಳ್ತಾನೆ, ನನ್ನ ಸ್ನೇಹಿತ ನನ್ನ ಮನೆಗೆ ಬಂದಿದ್ದಾನೆ, ನೀನೆದ್ದು ನನಗೆ ರೊಟ್ಟಿಯನ್ನ ಕೊಡು ಎಂಬುದಾಗಿ. ನೀನೆದ್ದು ನನ್ನ ಸ್ನೇಹಿತರಿಗೆ ರೊಟ್ಟಿಯನ್ನು ಕೊಡು ಅಂತ ಹೇಳುವಾಗ ಆ ವ್ಯಕ್ತಿ ಹೇಳ್ತಾನೆ, ನೋಡಪ್ಪ ರಾತ್ರಿ ಆಗಿದೆ, ನನ್ನ ಪಕ್ಕದಲ್ಲಿ ಮಕ್ಕಳು ಮಲ್ಕೊಂಡಿದ್ದಾರೆ, ಈ ಎದ್ದು ನನಗೆ ಕೊಡಕ್ಕಾಗಲ್ಲ. ಅವಾಗ ಆತನು ಬಾಗಿಲು ಬಡಿತಾ ಇದ್ದಾನೆ, ಇಲ್ಲ ನನಗೆ ಬೇಕಾಗಿದೆ, ನನ್ನ ಸ್ನೇಹಿತ ನನ್ನ ಮನೆಗೆ ಬಂದಿದ್ದಾನೆ, ಉಪವಾಸವಾಗಿ ಬಂದಿದ್ದಾನೆ, ಏನು ಆತನು ಊಟ ಮಾಡಲಿಲ್ಲ ಅಂತ ಕೇಳುವಾಗ ಪದೇ ಪದೇ ಬಾಗಿಲನ್ನು ತಟ್ಟುವಾಗ ಆ ವ್ಯಕ್ತಿ ಎದ್ದು ಬಾಗಿಲನ್ನು ತೆರೆದು ರೊಟ್ಟಿಯನ್ನ ಕೊಟ್ಟನಂತೆ. ಇನ್ನೊಂದು ಸಾಮ್ಯವನ್ನು ಕೂಡ ಹೇಳ್ತಾನೆ. ಲೂಕ 18ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನವರೆಗೆ ಅಲ್ಲಿ ಒಬ್ಬ ನ್ಯಾಯವಂತನು ಬರ್ತಾನೆ. ಒಬ್ಬ ಅಧಿಕಾರಿ ನ್ಯಾಯಾಧೀಶನಿರುವಾಗ ಒಬ್ಬ ವಿಧವೆ, ಗಂಡನಿಲ್ಲ, ಒಬ್ಬ ವಿಧವೆ ಆತನ ಹತ್ರ ಬಂದು ಹೇಳ್ತಾ ಇದ್ದಾನೆ, ಅಯ್ಯ ನನಗೆ ನ್ಯಾಯ ತೀರಿಸಬೇಕು, ನನಗೆ ನ್ಯಾಯವನ್ನ ನೀನು ತೀರಿಸ್ಬೇಕು, ನನಗೆ ಅನ್ಯಾಯ ನಡೀತಾ ಇದೆ, ನನಗೆ ನ್ಯಾಯ ಸಿಗ್ತಾ ಇಲ್ಲ, ನನಗೆ ನ್ಯಾಯ ತೀರಿಸ್ಬೇಕಂತ ಆ ವಿಧವೆ ಬಂದು ನ್ಯಾಯಾಧೀಶನ ಹತ್ರ ಬಂದು ಕೇಳುವಾಗ ಆತನ ಹೇಳ್ತಾನೆ, ನೋಡಮ್ಮ ಈಗ ನನಗೆ ಟೈಮ್ ಇಲ್ಲ, ಈಗ ನನಗೆ ನಿನ್ನ ಬಗ್ಗೆ ಕೇಳಕ್ಕೆ ನನಗೆ ಸಮಯ ಇಲ್ಲ, ಆಮೇಲೆ ಬಾ ನಾನು ನಿನಗೆ ನ್ಯಾಯವನ್ನ ತೀರಿಸ್ತೇನೆ. ಮತ್ತೆ ಆ ತಾಯಿ ಬಂದರು, ಮತ್ತೆ ಕೇಳುವಾಗ ಮತ್ತೆ ಆತನ ಇಲ್ಲಮ್ಮ ಈಗ ನನಗೆ ಕೆಲಸ ಇದೆ, ಈಗ ನಾನು ನಿನ್ನ ಬಗ್ಗೆ ಉತ್ತರ ಕೊಡ್ಲಿಕ್ಕಾಗಲ್ಲ, ಮತ್ತೆ ಬಾ ಎಂಬುದಾಗಿ ಕೇಳುವಾಗ ಮತ್ತೆ ಆಕೆ ಬಂದಳು. ಹೀಗೆ ಪದೇ 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 ಬಂದು ಆತನಿಗೆ ಕೇಳ್ತಾ ಇರೋದ್ರಿಂದ ಆ ನ್ಯಾಯಾಧೀಶನ ಅಂದುಕೊಂಡಂತೆ ಈಕೆಯ ಉತ್ತರವನ್ನು ನಾನು ಕೊಳ್ಳಲೇಬೇಕು, ಈಕೆ ನ್ಯಾಯವನ್ನ ನಾನು ತೀರಿಸಲೇಬೇಕು, ಇಲ್ಲವಾದ್ರೆ ಏನ್ ಮಾಡ್ತಾಳೆ ನನಗೆ ಟಾರ್ಚರ್ ಅನ್ನು ಕೊಡ್ತಾರೆ. ಹೌದಲ್ವಾ? ದೇವರ ಮಕ್ಕಳು ದೇವರ ಹೃದಯವನ್ನ ತಟ್ಟಬೇಕಾಗಿದೆ, ದೇವರ ಹೃದಯವನ್ನ ತಟ್ಟಬೇಕಾಗಿದೆ. ಅದಕ್ಕೆ ದೇವರು ಹೇಳ್ತಾರೆ, ತಟ್ಟುವನಿಗೆ ಪ್ರತಿಯೊಬ್ಬನಿಗೆ ತೆರೆಯಲ್ಪಡುತ್ತದೆ. ಯಾರೆಲ್ಲ ತಟ್ಟುತ್ತಾರೋ ನನ್ನ ಹೃದಯವನ್ನ, ಒಂದು ಸಾರಿ ಸತ್ಯ ಸ್ವಾಮಿ ಕೊಡು ಅಂತ ಕೇಳಿದ್ರೆ ಅಲ್ಲ, ಸತತವಾಗಿ ಸ್ವಾಮಿ ನನಗೆ ಬೇಕು, ಸ್ವಾಮಿ ನನಗೆ ಉತ್ತರ ಬೇಕು, ಸ್ವಾಮಿ ಇದರ ಮೇಲೆ ನನಗೆ ಜಯ ಬೇಕು, ಇದರ ಮೇಲೆ ನನಗೆ ಸಹಾಯ ಬೇಕೆಂಬುದಾಗಿ ಸತತವಾಗಿ ತಮ್ಮ ಪ್ರಾರ್ಥನೆಯಲ್ಲಿ ದೇವರ ಹೃದಯವನ್ನ ತಟ್ಟುತ್ತಾರೋ ಅವರಿಗಾಗಿ ಕರ್ತನು ಬಾಗಿಲನ್ನು ತೆರೆಯುವನಾಗಿದ್ದಾನೆ. ಆಶೀರ್ವಾದದ ಬಾಗಿಲು, ಉತ್ತರದ ಬಾಗಿಲು ಆತನು ಅವರಿಗೋಸ್ಕರ ತೆರೆಯುವವನಾಗಿದ್ದಾನೆ. ಆಮೆನ್. ಯಾವ ರೀತಿಯಲ್ಲಿ ನ್ಯಾಯಾಧೀಶನು ಆ ವಿಧವೆಗೆ ನ್ಯಾಯವನ್ನು ತೀರಿಸಲಿಕ್ಕೆ ಮುಂದಾದನು, ಯಾವ ರೀತಿಯಲ್ಲಿ ಸ್ನೇಹಿತನು ಅರ್ಧ ರಾತ್ರಿಯಲ್ಲಿ ಎದ್ದು ರೊಟ್ಟಿಯನ್ನು ಕೊಡಲಿಕ್ಕೆ ಮುಂದಾದನು, ಅದೇ ರೀತಿಯಲ್ಲಿ ನಮ್ಮ ಕರ್ತನ ಹೃದಯವನ್ನು ನಾವು ಪ್ರಾರ್ಥನೆಯಲ್ಲಿ ತಟ್ಟುವಾಗ ಖಂಡಿತವಾಗಿ ಕೂಡ ಕರ್ತ ನಮಗೆ ಉತ್ತರವನ್ನ ಕೊಡುವವನಾಗಿದ್ದಾನೆ. ಆದ್ರೆ ಈಗ ನಮ್ಮ ಪ್ರಾರ್ಥನೆ ಏನಾಗಿದೆ ಅಂದ್ರೆ, ಒಂದ್ಸಾರಿ ಪ್ರಾರ್ಥನೆ ಮಾಡ್ತೇವೆ, ಅದನ್ನು ಬಿಟ್ಟು ಬಿಡ್ತೇವೆ, ಆಮೇಲೆ ಎಲ್ಲರಿಗೆ ಹೇಳ್ತೇವೆ ನಾನು ಪ್ರಾರ್ಥನೆ ಮಾಡಿದೆ, ಯಾಕೋ ದೇವರು ನನಗೆ ಉತ್ತರ ಕೊಡಲಿಲ್ಲ. ದೇವರು ಹೇಳ್ತಾನೆ, ನಿನ್ನ ಪ್ರಾರ್ಥನೆ ಮಾಡಿದೆ ನಿಜ, ಅದನ್ನು ಹೊಂದಿಕೊಳ್ಳಬೇಕಂತ ಆಸಕ್ತಿ, ಒಂದು ಹಠ, ಒಂದು ದಾಹ ನಿನ್ನ ಒಳಗಡೆ ಇದೆನಾ? ಆ ದಾಹ ಹಠ ಇರುವಾಗಲೇ ದೇವರಿಂದ ನಾವು ಹೊಂದ್ಕೊಳ್ಳಕ್ಕಾಗುತ್ತೆ. ಏನೋ ಒಂದು ಸಾರಿ ಹೇಳಿ ಬಿಟ್ಟು ಬಿಟ್ಟಿವಿ ಎಂಬುದಾಗಲ್ಲ ರೀ, ಸತತವಾಗಿ ಸತತವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಗಮನಿಸಿ, ನಾವು ದೇವರ ಆಲಯದ ಕುರಿತಾಗಿ ಕೂಡ
ಸತತವಾಗಿ ನಾವು ಪ್ರಾರ್ಥಿಸುವಾಗ ಇವತ್ತು ಈ ರೀತಿಯಲ್ಲಿ ಕೂತು ಆರಾಧಿಸುವಂಥ ಆಲಯವನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿ ಶುಕ್ರವಾರ ನಾವು ಪ್ರಾರ್ಥನೆ ಮಾಡ್ತೇವೆ, ಪ್ರತಿದಿನ ಕುಟುಂಬದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವರೇ, ನಿನ್ನ ಆಲಯ ಸುಂದರವಾಗಿ ರೂಪಿಸಲ್ಪಡಲಿ, ಸುಂದರವಾಗಿ ಕಟ್ಟಲ್ಪಡಲಿ ಎಂಬುದಾಗಿ ಒಂದು ಸಾರಿ ಪ್ರಾರ್ಥನೆ ಮಾಡಿ ಅದನ್ನು ನಾವು ಬಿಡಲಿಲ್ಲ, ಸತತವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹಾಗೆ ನಿಮ್ಮ ಜೀವಿತದಲ್ಲಿ ಕೂಡ, ನಿಮ್ಮ ವಿಷಯಗಳಲ್ಲಿ ಕೂಡ ಸತತವಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರ ಸನ್ನಿಧಾನದಲ್ಲಿ ನೀವು ಹೊಂದಿಕೊಳ್ಳುವವರಾಗಿದ್ದೀರಾ. ಆ ಒಬ್ಬ ನ್ಯಾಯಾಧೀಶನ ಅಂದುಕೊಂಡು ಈಕೆ ನಿಜವಾಗಿ ಕೂಡ ನ್ಯಾಯ ಬೇಕಾಗಿದೆ, ಅದಕ್ಕೆ ನನ್ನ ಹತ್ರ ಪದೇ ಪದೇ ಬರ್ತಾ ಇದ್ದಾಳೆ. ಆ ಸ್ನೇಹಿತರು ಅಂದುಕೊಂಡ ಈತನ ಅರ್ಧ ರಾತ್ರಿಯಲ್ಲಿ ಬಂದು ಬಾಗಿಲನ್ನು ತಟ್ಟುತ್ತಾ ಇದ್ದಾನಂದ್ರೆ ನಿಜವಾಗಿ ಈತನಿಗೆ ರೊಟ್ಟಿ ಬೇಕಾಗಿದೆ. ನಿಜವಾಗಿ ಏನ್ ಬೇಕಾಗಿದೆ? ಈತನಿಗೆ ರೊಟ್ಟಿ ಬೇಕಾಗಿದೆ, ಅದಕ್ಕಾಗಿ ಆತನು ಬಂದಿದ್ದಾನೆಂಬುದಾಗಿ ನಾವು ಸತತವಾಗಿ ಪ್ರಾರ್ಥನೆಯಲ್ಲಿ ದೇವರ ಹೃದಯವನ್ನ ತಟ್ಟುವಾಗ, ದೇವರ ಹೃದಯದ ಬಾಗಿಲನ್ನು ನಾವು ತಟ್ಟುವಾಗ ಖಂಡಿತವಾಗಿ ಕೂಡ ಕರ್ತನು ನಮಗೆ ಉತ್ತರವನ್ನ ಕೊಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಯಾಕೋಬನು ಹೇಳಿದ, ನೀನು ನನ್ನ ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನ ಬಿಡುವುದಿಲ್ಲ. ಸತತವಾಗಿ ದೇವರ ಮುಖದಲ್ಲಿ ಕೇಳಬೇಕು, ಸತತವಾಗಿ ದೇವರ ಸಮ್ಮುಖದಲ್ಲಿ ನಾವು ಕೇಳಬೇಕಾಗಿದೆ. ಅದಕ್ಕೆ ಯೇಸು ಹೇಳಿದ್ರ, ಹುಡುಕಿರಿ ನಿಮಗೆ ಸಿಗ್ತದೆ, ತಟ್ಟಿರಿ ನಿಮಗೆ ತೆರೀತದೆ. ಯಾಕಂದ್ರೆ ಬೇಡಿಕೊಳ್ಳುವನು ಪ್ರತಿಯೊಬ್ಬನು ಹೊಂದುತ್ತಾನೆ, ಹುಡುಕುವವನಿಗೆ ಸಿಗ್ತದೆ, ತಟ್ಟುವವನಿಗೆ ತೆರೆಯುತ್ತದೆ. ಏನನ್ನ ಬೇಡಬೇಕಾಗಿದೆ? ದೇವರ ಚಿತ್ತಕ್ಕೆ ಅನುಗುಣವಾದದ್ದನ್ನ, ದೇವರಿಗೆ ಇಷ್ಟವಾದದ್ದನ್ನ ನಾವು ಬೇಡಬೇಕಾಗಿದೆ. ಸ್ವಾಮಿ, ಇದನ್ನು ನಾನು ಕೇಳ್ತಾ ಇದ್ದೇನೆ, ಇದು ನ್ಯಾಯಬದ್ಧವಾಗಿ ನಿನಗೆ ಇಷ್ಟ ಇರುವುದಾದ ದೇವರೇ, ಇದನ್ನು ನೀನು ಕೊಡು ದೇವರು ಎಂಬುದಾಗಿ ದೇವರ ಇಷ್ಟಾನುಸಾರವಾಗಿ ಅದನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸಬೇಕಾಗಿದೆ. ಹಾಗೆ ನಾವು ಪ್ರಾರ್ಥಿಸಿ ಹುಡುಕಬೇಕಾಗಿದೆ ದೇವರ ಮುಖವನ್ನ. ಸ್ವಾಮಿ, ನಿನ್ನ ಪ್ರಸನ್ನತೆ ನನ್ನ ಮೇಲೆ ಇರಲಿ. ಸ್ವಾಮಿ, ನಿನ್ನ ಮುಖವನ್ನು ನಾನು ಹುಡುಕ್ತೇನಪ್ಪ, ನೀನು ನನಗೆ ಹೆಚ್ಚಾಗಿ ಬೇಕು, ನಿನ್ನ ಸಾನ್ನಿಧ್ಯ ಹೆಚ್ಚಾಗಿ ನನಗೆ ಬೇಕು ದೇವರೆಂಬುದಾಗಿ ದೇವರ ಮುಖವನ್ನ ನಾವು ಹುಡುಕಬೇಕಾಗಿದೆ. ಆತನ ದೃಷ್ಟಿಸುವ ಮುಖವು ಪ್ರಕಾಶಗೊಳ್ಳುತ್ತದೆ. ನೀವು ನನ್ನ ಹುಡುಕುವುದಾದರೆ ನಾನು ನಿಮ್ಮ ಹತ್ತಿರದಲ್ಲಿಯೇ ಇದ್ದೇನೆಂಬುದಾಗಿ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ. ಹಾಗೆ ಮೂರನೇದಾಗಿ ಹೇಳ್ತಾನೆ, ತಟ್ಟಿರಿ, ದೇವರ ಹೃದಯದ ಬಾಗಿಲು. ಹಲ್ಲೆಲೂಯಾ. ಸ್ವಾಮಿ, ನೀನು ನನಗೆ ಕೊಡುವ ತನ್ನ ದೇವರಿನ ಪಾದ ನಾನು ಬಿಡಲ್ಲ. ದೇವರೇ, ನೀನು ನನಗೆ ಉತ್ತರ ಕೊಡುವ ತನ ನಾನು ನಿನ್ನ ಬಿಡುವುದಿಲ್ಲ ಸ್ವಾಮಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಹಠದಿಂದ ದೇವರ ಹೃದಯವನ್ನ ನಾವು ತಟ್ಟುವಾಗ ಖಂಡಿತವಾಗಿ ದೇವರು ಹೇಳ್ತಾರೆ, ನಿಜವಾಗಿ ಸಹೋದರಿಗೆ ಬೇಕಾಗಿದೆ, ನಿಜವಾಗಿ ಕೂಡ ಈ ಸಹೋದರನಿಗೆ ಬೇಕಾಗಿದೆ, ನಿಜವಾಗಿ ಕೂಡ ಈತನಿಗೆ ಅವಶ್ಯಕತೆ ಇದೆ ಎಂಬುದಾಗಿ ಕರ್ತನು ದಾಹವನ್ನ ತಿಳಿದು ಉತ್ತರವನ್ನು ನಮಗೆ ಕೊಡುವನಾಗಿದ್ದಾನೆ. ಜೋರಾಗಿ ಹಲ್ಲೆಲೂಯಾ. ನಿಜವಾಗಿ ದೇವರು ಉತ್ತರ ಕೊಡ್ತಾನೆ. ಆಮೆನ್. ಯೆರೆಮೀಯ 29:13 ವಚನ, ನೀವು ನನ್ನನ್ನು ಹುಡುಕುವಿರಿ, ಆದರೆ ಮನಪೂರ್ವಕವಾಗಿ ಹುಡುಕಿದ್ರೆ, ಹೇಳ್ರಿ ಈ ಮಾತನ್ನ ಇನ್ನೊಂದ್ಸರಿ ಓದಿಷ್ಟೆ. ನೀವು ನನ್ನನ್ನು ಹುಡುಕುವಿರಿ, ಯಾವ ರೀತಿಯಿಂದ ಹುಡುಕಿದ್ರೆ? ಮನಪೂರ್ವಕವಾಗಿ, ಹೃದಯ, ಸಂಪೂರ್ಣ ಹೃದಯದಿಂದ ಹುಡುಕಿದ್ರೆ ನನ್ನನ್ನ ಕಂಡುಕೊಳ್ತೀರಿ. ಸಾಕ್ರಿ. ಯಾವ ರೀತಿಯಿಂದ ಹುಡುಕಿದಾಗ ದೇವರು ನಮ್ಗೆ ಉತ್ತರ ಕೊಡ್ತಾರೆ, ದೇವರು ನಮ್ಗೆ ಪ್ರಕಟ ಆಗ್ತಾರಂತೆ. ಹೇಳಿ, ಯಾವ ರೀತಿಯಿಂದ? ಏನೋ ಪಾಸ್ಟ್ ಹೇಳಿದ್ದಾರೆ, ಒಂದು ವಾರ ಬಂದು ಹೋಗ್ರಿ ಅಂತ ಹೇಳಿದ್ದಾರೆ, ಏನೋ ಸಭೆಗೆ ಬಾ ಅಂತ, ಪ್ರತಿ ಭಾನುವಾರ ಚರ್ಚಿಗೆ ಬಾ ಅಂತ ಹೇಳಿದ್ದಾರೆ, ಅದಕ್ಕೆ ಬಂದ್ರೆ ದೇವರು ನನಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ಅಲ್ಲ. ವಾಕ್ಯ ಭಾಗ ಹೇಳುತ್ತೆ, ನೀವು ನನ್ನ ಹುಡುಕಿದ್ರೆ, ನೀವು ನನ್ನ ಮನಪೂರ್ವಕವಾಗಿ, ಮನಸ್ಸು ಪೂರ್ತಿಯಾಗಿ ನೀವು ನನ್ನ ಹುಡುಕಿದ್ರೆ ನನ್ನನ್ನು ಕಂಡುಕೊಳ್ತೀರಾ. ನಾನು ನಿಮಗೆ ಸಿಗ್ತೇನೆ, ನಾನು ನಿಮಗೆ ಉತ್ತರ ಕೊಡ್ತೇನೆ, ನಾನು ನಿಮಗೆ ತೆರೆಯುತ್ತೇನೆ, ನಾನು ನಿಮಗೆ ಸಹಾಯವನ್ನ ಮಾಡ್ತೇನೆ. ಯಾವಾಗ ಮನಪೂರ್ವಕವಾಗಿ ದೇವರನ್ನ ಹುಡುಕ್ತೀವೋ, ಮನಸಾರ ದೇವರನ್ನ ಹುಡುಕ್ತೀವೋ, ಖಂಡಿತವಾಗಿ ಕೂಡ ದೇವರು ನಮಗೆ ಸಿಗುವವನಾಗಿದ್ದಾನೆ. ಖಂಡಿತ ಆತನ ಉತ್ತರವನ್ನ ಕೊಡುವನಾಗಿದ್ದಾನೆ. ಗಮನಿಸಿ, 12 ದೇವಾಲಯದಲ್ಲಿ ಹೋಗಿ ಹೃದಯಪೂರ್ವಕವಾಗಿ ದೇವರನ್ನ ಹುಡುಕಿದರು. ಕಣ್ಣೀರು ಸುಮ್ಮನೆ ಬರಲ್ಲ ರೀ. ಕಣ್ಣೀರು ಸುಮ್ಮನೆ ಯಾರ ಕಣ್ಣಲ್ಲಿ ಬರುವುದಿಲ್ಲ. ಕಣ್ಣೀರು ಬರ್ತಾ ಇದೆ ಅಂದ್ರೆ ನಿಜ ಹೃದಯದಲ್ಲಿ ನೋವಿದೆ ಅಂತ ಅರ್ಥ. ಯಾವಾಗ ಹೃದಯದಲ್ಲಿ ನೋವಿರ್ತದೋ ಆ ನೋವನ್ನು ದೇವರ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ಮೊದಲ ಸಾಮೇಲ 2ನೇ ಅಧ್ಯಾಯದಲ್ಲಿ ಅನ್ನಳು ಕಣ್ಣೀರಿನಿಂದ ಹೃದಯದಲ್ಲಿ ಭಾರವುಳ್ಳವಳಾಗಿ ದೇವರ ಸಮ್ಮುಖದಲ್ಲಿ, ದೇವರ ಆಲಯದಲ್ಲಿ ಪ್ರಾರ್ಥಿಸುವಾಗ, ಹೃದಯಪೂರ್ವಕವಾಗಿ ದೇವರ ಸನ್ನಿಧಿಯನ್ನು ಹುಡುಕುವಾಗ ದೇವರು ಆಕೆಗೆ ಉತ್ತರವನ್ನ ಕೊಟ್ಟನು. ನಮ್ಮ ಜೀವಿತದಲ್ಲಿ ಕೂಡ ದೇವರ ಸನ್ನಿಧಾನದಲ್ಲಿ ಬರುವಾಗ ಏನೋ ಆರಾಧನೆ ಮಾಡ್ಬೇಕಲ್ಲ ಅಂತೇಳಿ ಸುಮ್ಮನೆ ನಿಂತ್ಕೊಂಡು ನಾವು ಆರಾಧನೆ ಮಾಡೋದಲ್ಲ ರೀ. ದೇವರ ಸನ್ನಿಧಿಯಲ್ಲಿ ಬರುವಾಗ ಏನೋ ದೇವರಿಗೆ ಸ್ತೋತ್ರ ಹೇಳಬೇಕಲ್ಲ ಎಂಬುದಾಗಿ ಹೇಳಿ ದೇವರಿಗೆ ಸ್ತೋತ್ರ ಹೇಳೋದು ಅಷ್ಟೇ ಅಲ್ಲ. ಏನೋ 4 ಮಾತನ್ನ ದೇವರನ್ನು ಸ್ತುತಿಸಬೇಕೆಂಬುದಾಗಿ ಹೇಳಿ ಸ್ತುತಿಸೋದು ಅಷ್ಟೇ ಅಲ್ಲ ರೀ. ಮನಪೂರ್ವಕವಾಗಿ ಪ್ರಾರ್ಥಿಸುವಾಗ, ಮನಪೂರ್ವಕವಾಗಿ ದೇವರ ಸ್ತುತಿಸುವಾಗ, ಮನಪೂರ್ವಕವಾಗಿ ದೇವರನ್ನು ಆರಾಧಿಸುವಾಗ ದೇವರ ಸಾನ್ನಿಧ್ಯ, ದೇವರ ಬಲ, ದೇವರ ಹಸ್ತ ನಮ್ಮ ಹೃದಯದಲ್ಲಿ ಅನುಭವಿಸುವರಾಗಿದ್ದೇವೆ. ಹಲ್ಲೆಲೂಯಾ. ದೇವರು ಸುಳ್ಳು ಹೇಳುವುದಿಲ್ಲ. ಭೂಮಿ ಆಕಾಶಗಳು ಅಳಿದು ಹೋದ್ರೆ ನನ್ನ ಮಾತುಗಳು ಒಂದು ಅಳಿದು ಹೋಗುವುದಿಲ್ಲ. ದೇವರು ಹೇಳಿದಾರೆ, ಮನಪೂರ್ವಕ ಹುಡುಕಿರಿ ನೀವು ನಾನು ನಿಮಗೆ ಸಿಗ್ತೇನೆ. ಹುಡುಕಬೇಕು ದೇವರ ಸನ್ನಿಧಿಯಲ್ಲಿ.
ಬೇಡಬೇಕು ದೇವರ ವರಗಳನ್ನ. ದೇವರ ಸನ್ನಿಧಾನದಲ್ಲಿ ದೇವರ ಮುಖವನ್ನು ಹುಡುಕಬೇಕಾಗಿದೆ. ದೇವರ ಸನ್ನಿಧಿಯಲ್ಲಿ ದೇವರ ಹೃದಯವನ್ನು ತಟ್ಟಬೇಕಾಗಿದೆ. ಆವಾಗಲೇ ನಮ್ಮ ಬೇಡಿಕೆಗೆ ಉತ್ತರವು ಸಿಗುವಂತದಾಗಿದೆ.